ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ನಂದು ಬೆಂಗಳೂರು ಮನೆ ಹೋಮ್ ಟೂರ್ ತೋರಿಸಿದ್ದೆ, ನಾನು ಮಂಗಳೂರು ಮನೆ ಹೋಮ್ ಟೂರ್ ತೋರಿಸಿದ್ದೆ. ನಮ್ಮ ಊರಲ್ಲೂ ನಮ್ಮ ಮನೆದು ಕುಪ್ಪಳ್ಳಿ ಥರನೇ ಇರುವಂತಹ ನಮ್ಮ ಮನೆಯ ಹೋಮ್ ಟೂರ್, ಮಲೆನಾಡಿನ ಮನೆ ಹೋಮ್ ಟೂರ್ ತೋರಿಸಿದ್ದೆ. ಇವತ್ತು ಇನ್ನೊಂದು ಸ್ಪೆಷಲ್ ಸೂಪರ್ ಆಗಿರುವಂತಹ ಮನೆದು ಹೋಮ್ ಟೂರ್ ತೋರಿಸ್ತೀನಿ ನಿಮಗೆ. ನನ್ನ ಭಾವನ ಮನೆ ಇದು, ಸೂಪರ್ ಆಗಿದೆ. ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ. ನನಗಂತೂ ತುಂಬ ಇಷ್ಟ ಇದು ನನ್ನ ಭಾವನ ಮನೆ ಅಂದರೆ, ಅದಕ್ಕೆ ನಿಮಗೂ ನಾನು ತೋರಿಸ್ತಾ ಇದ್ದೇನೆ. ಬನ್ನಿ ಎಲ್ಲರೂ ನೋಡ್ಕೊಂಡು ಬರೋಣ. ನನ್ನ ಭಾವನ ಮನೆ ಹೆಸರು ಸಂಪದ ಅಂತ. ಇದು ಹೇಗೆ ಸೆಟ್ ಮಾಡಿದ್ದಾರೆ ಅಂದರೆ, ಸಂದೀಪ್ ಸಂಪ್ರೀತ್ ಅಂತ ಇಬ್ಬರು ಮಕ್ಕಳು ಭಾವಂಗೆ. ಆಮೇಲೆ ನನ್ನ ಸಿಸ್ಟರ್ ಹೆಸರು ಪದ್ಮ ಅಂತ, ಭಾವನ ಹೆಸರು ದತ್ತಾತ್ರೇಯ. ಮಕ್ಕಳದ್ದು ಮತ್ತು ನನ್ನ ಅಕ್ಕಂದು ಪ ಮತ್ತು ಭಾವಂದು ದ ಸೇರಿಸಿ ಸಂಪದ ಅಂತ ಮಾಡಿದ್ದಾರೆ. ನೋಡಿ, ಗೇಟಿಂದ ಒಳಗೆ ಬಂದರೆ ಇದು ಎಂಟ್ರೆನ್ಸ್ ಮನೆದು ಮುಖ್ಯ ಬಾಗಿಲು. ದಾಟ್ಕೊಂಡು ಒಳಗಡೆ ಬಂದರೆ ದೊಡ್ಡ ಹಾಲ್ ಇದೆ. ಇಂಡಿಪೆಂಡೆಂಟ್ ಮನೆ ಇದು, ತುಂಬ ದೊಡ್ಡ ಮನೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಹಾಲಲ್ಲಿ ನನ್ನ ಯಜಮಾನರು ಮೊಬೈಲ್ ನೋಡ್ತಾ ಕೂತಿದ್ದಾರೆ. ದೊಡ್ಡ ಹಾಲ್ ಇದೆ. ಎಲ್ಲ ಟೀಕ್ ವುಡ್ಡಿನ ವಿಂಡೋಸ್, ಪ್ರತಿಯೊಂದು ಫ್ರೇಮು ಎಲ್ಲ ಟೀಕ್ ವುಡ್ಡಲ್ಲಿದೆ ಈ ಮನೆದು. ಆಮೇಲೆ ಈ ಕಡೆ ಇದು ದೊಡ್ಡ ಹಾಲು, ಎದುರುಗಡೆ ಟಿ ವಿ ಇಟ್ಟಿದ್ದಾರೆ. ಹಾಲಿಂದ ಬಲಗಡೆಗೆ ಬಂದರೆ ಓಪನ್ ಕಿಚನ್ ಇದೆ, ಡೈನಿಂಗ್ ಹಾಲ್ ಇದೆ. ಹಾಗೆ ಬಲಗಡೆಗೆ, ಇನ್ನು ಬಲಗಡೆಗೆ ದೇವ್ರ ಕೋಣೆ ಇದೆ. ನೋಡಿ, ಇದು ಡೈನಿಂಗ್ ಹಾಲು. ಆಮೇಲೆ ಎಡಕ್ಕೆ ಫುಲ್ಲು ಓಪನ್ ಕಿಚನ್. ಎಷ್ಟು ಗಾಳಿ ಬೆಳಕು ಚೆನ್ನಾಗಿದೆ ಅಂದರೆ, ಕಿಚನ್ನಿನ ಆ ಎರಡು ವಿಂಡೋಯಿಂದ ರೋಡು ಕಾಣುತ್ತೆ. ಯಾರು ಬಂದ್ರೂ ಗೇಟೆಲ್ಲ ಕಾಣುತ್ತೆ. ಒಳ್ಳೆ ವೆಂಟಿಲೇಷನ್ ಇದೆ. ವುಡ್ ವರ್ಕು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ನೋಡಿ, ಕಿಚನ್ ಅಪೋಸಿಟ್ ಹಾಲಿಂದ ಡೈನಿಂಗ್ ಹಾಲಿಗೆ ಬಂದರೆ ರೈಟ್ ಸೈಡಿಗೆ ದೇವ್ರ ಕೋಣೆ ಇದೆ. ಭಾವ ಪೂಜೆ ಮಾಡ್ತಾ ಕೂತಿದ್ದಾರೆ. ಹಾಗಾಗಿ ನಾನು ಆಮೇಲೆ ನಿಮಗೆ ಡಿಟೇಲ್ ಆಗಿ ದೇವ್ರ ಕೋಣೆನ ತೋರಿಸ್ತೇನೆ. ನೋಡಿ, ಮೇಲೆಲ್ಲ ದೇವರ ವಿಗ್ರಹಗಳು ಎಲ್ಲವನ್ನು ಆಮೇಲೆ ಪುನಃ ನಿಮಗೆ ನಾನು ಡಿಟೇಲ್ ಆಗಿ ತೋರಿಸಿಕೊಡ್ತೇನೆ. ಹಾಗೆಯೇ ಹಾಲಲ್ಲೇ ಮುಂದ್ಗಡೆ, ಇನ್ನು ಮುಂದೆ ಹೋದರೆ ಕೆಳಗಡೆ ಒಂದು ಬೆಡ್ರೂಮ್ ಇದೆ, ಮೇಲೆ 2 ಬೆಡ್ರೂಮ್ ಇದೆ ಈ ಮನೆಯಲ್ಲಿ. ನೋಡಿ, ಕೆಳಗಡೆ ದೇವ್ರ ಕೋಣೆಯ ಹೊಸ್ತಿಲಿಗೆ, ದೇವ್ರ ಕೋಣೆ ಒಳಗೆ ಹೊರಗಡೆ ಎಲ್ಲ ಎಂಥ ಚಂದದ ರಂಗೋಲಿ ಇದೆ ಅಲ್ವಾ. ಹಾಲಿಂದ ಸೀದಾ ಮುಂದೆ ಹೋದರೆ ಈ ಕಡೆ ಲೆಫ್ಟಿಗೆ ಒಂದು ಬೆಡ್ರೂಮ್ ಇದೆ, ಅಲ್ಲೂ ತೋರಿಸ್ತೀನಿ. ಇದು ಕಾಮನ್ ಬಾತ್ರೂಮ್ ಇದೆ. ಈ ಕಡೆ ಟಾಯ್ಲೆಟ್ ಇದೆ. ನೋಡಿ, ಇದು ಕಾಮನ್ ಬಾತ್ರೂಮು ಹಾಗೂ ಈ ಕಡೆ ಟಾಯ್ಲೆಟ್ಟು. ಈ ಕಡೆ ಇನ್ನೊಂದು ವಿಂಡೋ ಬಾಗಿಲು ಬರುತ್ತೆ. ಅಲ್ಲಿಂದ ಹೊರಗಡೆ ಹೋದರೆ ಆಮೇಲೆ ತೋರಿಸ್ತೇನೆ. ತುಂಬ ಗಿಡ ಎಲ್ಲ ಇದೆ ಇಲ್ಲಿ. ಈ ಕಡೆ ಸಿಂಕ್ ಇದೆ ಕೈ ತೊಳೆಯೋಕ್ಕೆ. ಹಾಗೆಯೇ ವಾಪಸ್ ಹೋಗ್ತಾ ಬಲಗಡೆಗೆ ಡೋರ್ ಇದೆಯಲ್ವಾ, ಅದು ಒಂದು ಕೆಳಗಡೆ ಇರುವಂತಹ ನನ್ನ ಭಾವ ಮತ್ತು ಭಾವನ ಹೆಂಡತಿ ಮಲಗುವಂತಹ ಬೆಡ್ರೂಮ್ ಇದು. ನೋಡಿ, ಬೆಡ್ರೂಮು ತೋರಿಸ್ತೀನಿ. ಎಷ್ಟು ವುಡ್ ವರ್ಕ್ ಇದೆ ಅಂದರೆ, ತುಂಬ ಸ್ಪೇಷಿಯಸ್ ರೂಮ್ಸ್ ಎಲ್ಲವೂ ಅಷ್ಟೇ. ಹಾಲು ತುಂಬ ದೊಡ್ಡದು, ಕಿಚನ್ನು ದೊಡ್ಡದು, ತುಂಬ ಬೆಡ್ರೂಮ್ಸು ತುಂಬ ದೊಡ್ಡದು. ನೋಡಿ, ಇದು ಬೆಡ್ರೂಮು. ಫುಲ್ 2 ಗೋಡೆಗೂ ಫುಲ್ಲು ಡ್ರಾಯರ್ಸ್ ಮಾಡಿಸಿದ್ದಾರೆ, ವುಡ್ ವರ್ಕ್ ಮಾಡಿದ್ದಾರೆ. ಈ ಮನೆ 12 ವರ್ಷ ಆಯಿತು ಕಟ್ಟಿ. ಎಷ್ಟು ಹೊಸ, ಇವತ್ತು ಕಟ್ಟಿದ ಮನೆ ಆಗಿದೆ. ನೋಡಿ, ಇದೆಲ್ಲ ವಾರ್ಡ್ರೋಬು. ನೋಡಿ, ಇಲ್ಲಿ ನೋಡಿ, ನನ್ನ ಭಾವನ ಹೆಂಡ್ತಿನೇ ಮಾಡಿರುವಂಥದ್ದು ಇದು. ತುಂಡಾಗಿರುವ ಗಾಜಿನ ಬಳೆಯ ಪೀಸ್ಗಳಿಂದ ಎಷ್ಟು ಚಂದ ಕೋಳಿ ಮಾಡಿದ್ದಾರೆ. ನೋಡಿ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ನೋಡಿ, ಇದೆಲ್ಲ ವುಡ್ ವರ್ಕು. ಹಾಗೆಯೇ ಲೆಫ್ಟ್ ಸೈಡ್ ಗೋಡೆಗೂ ಫುಲ್ಲು ವುಡ್ ವರ್ಕ್ ಇದೆ. ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇದೂ ಈ ಗೋಡೆಗೂ ಫುಲ್ಲು ಲಾಫ್ಟು, ಡ್ರಾಯರ್ಸು ಫುಲ್ಲು ಮಾಡಿಸಿದ್ದಾರೆ. ಎಷ್ಟು ಸಾಮಾನಿದ್ರೂ ಇಟ್ಕೊಳ್ಬೋದು. ಇದು ಅಟ್ಯಾಚ್ಡ್ ಬಾತ್ರೂಮು ಬೆಡ್ರೂಮಿಗೆ. ಸಿಂಪಲ್ ಬಾತ್ರೂಮು, ಕಮೋಡ್ ಮತ್ತು ಸ್ನಾನಕ್ಕೆ ಪ್ರತಿಯೊಂದು ಇದೆ. ಸೋಲಾರ್ ಇದೆ, ಇಲ್ಲ ಅನ್ನೋದೇ ಇಲ್ಲ, ಎಲ್ಲ ವ್ಯವಸ್ಥೆನೂ ಇದೆ. ತುಂಬ ಚೆನ್ನಾಗಿದೆ ಮನೆ ಅಂತೂ. ನಾನು ಯಾವಾಗಲೂ ಇಷ್ಟಪಡುವಂಥ ಮನೆ ಇದು. 12 ವರ್ಷ ಕಂಪ್ಲೀಟ್ ಆಯಿತು ಗೃಹ ಪ್ರವೇಶ ಆಗಿ. ಎಷ್ಟು ಚೆನ್ನಾಗಿದೆ ನೋಡಿ ಮನೆ. ಇದು ಬೆಡ್ರೂಮ್, ಅಟ್ಯಾಚ್ಡ್ ಬಾತ್ರೂಮ್. ಹಾಗೆಯೇ ನಾವು ಹೊರಗಡೆ ಬಂದು ಹಾಲಿಗೆ ಬಂದು ದೇವ್ರ ಕೋಣೆ ಸೈಡಿಂದ ಮೇಲೆ ಹೋಗೋಣ. ಈಗ ಫಸ್ಟ್ ಫ್ಲೋರಿಗೆ ಹೋಗೋಣ. ನೋಡಿ, ಇಲ್ಲಿ ವಿಂಡೋ ಸೈಡಿಗೆ ಬೆಳಕಿಗೆ ವಿಂಡೋ ಇದೆಯಲ್ಲ, ಇದಕ್ಕೆ ನೋಡಿ ಕಡ್ಡಿಯಿಂದ
ಪೋಣಿಸಿ ನನ್ನ ಭಾವನೆ ಹೆಂಡ್ತಿನೇ ಮಾಡಿರುವಂತಹ ಎಷ್ಟು ಚಂದ ಸ್ಕ್ರೀನ್ ಥರ ಹಾಕಿದ್ದಾರೆ ನೋಡಿ ಕಿಟಕಿಗೆ, ಎಷ್ಟು ಚೆನ್ನಾಗಿ ಕಾಣುತ್ತೆ. ನನ್ನ ಅಕ್ಕನೇ ಮಾಡಿರುವಂಥದ್ದು ಇದು. ಹೊಸ ಹಿಡಿ ಕಡ್ಡಿ ಇರುತ್ತಲ್ಲ ಅದನ್ನು ಎಷ್ಟು ಚಂದ ಅದನ್ನು ನೇಯ್ದಿದ್ದಾರೆ ಅವರು, ಪೋಣಿಸಿ ಬಿಟ್ಟು ಆ ಥರ ಶೇಪಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ. ಎಷ್ಟು ಹ್ಯಾಂಡ್ ವರ್ಕ್ಸ್ ಮಾಡ್ಬೋದು ನೋಡಿ, ಒಂದೊಂದು ಹೊಸ ಹೊಸ ಇಮ್ಯಾಜಿನೇಷನ್ ಸಿಗುತ್ತೆ ನಮಗೆ. ಹೀಗೆ ಮೇಲೆ ಹತ್ಕೊಂಡು ಬಂದರೆ ಫುಲ್ ಮನೆ ಗ್ರನೈಟ್ ಹಾಕಿದ್ದಾರೆ, ಬೆಡ್ರೂಮ್ಸ್ ಮಾತ್ರ ಟೈಲ್ಸ್ ಹಾಕಿದ್ದಾರೆ, ಇನ್ನೆಲ್ಲ ಗ್ರನೈಟಲ್ಲಿ ಫ್ಲೋರಿಂಗ್ ಮಾಡಿದ್ದಾರೆ. ಇಲ್ಲೊಂದು ಕಾರಿಡಾರ್ ಥರ ಒಂದು ಪೋರ್ಟಿಕೋ ಥರ ಇದೆ ಮೇಲೆ ಹತ್ತಿ ಬಂದ ತಕ್ಷಣ. ಆಮೇಲೆ ಒಳ್ಳೆ ವೆಂಟಿಲೇಷನಿಗೆ ಎಲ್ಲ ಕಡೆನೂ ವಿಂಡೋಸ್ ಇದೆ, ಒಳ್ಳೆ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ರೋಡ್ ಪಕ್ಕಕ್ಕೆ ಇದೆ ಮನೇನು ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿದೆ ಅಲ್ವಾ. ಹಾಗೆ ಮೇಲೆ ಬಂದವಾಗ ಅದು ಟೆರೇಸಿಗೆ ಹೋಗುವಂಥದ್ದು. ಸೀದಾ ಎದುರುಗಡೆ ಒಂದು ಬೆಡ್ರೂಮು, ಲೆಫ್ಟ್ ಸೈಡಿಗೆ ಇನ್ನೊಂದು ಬೆಡ್ರೂಮ್ ಇದೆ. ಮೊದಲು ನಾವು ಸೀದಾ ಎದುರುಗಡೆ ಇರುವಂತಹ ಬೆಡ್ರೂಮನ್ನು ನೋಡ್ಕೊಂಡು ಬರೋಣ. ಇದು ಹಾಗೆ ದೊಡ್ಡ ಬೆಡ್ರೂಮು. ಬಲಗಡೆಗೆ ಹೋಗಿದ ತಕ್ಷಣ ಬಾಗಿಲು ಪಕ್ಕ ಬಲಗಡೆಗೆ ಫುಲ್ ವಾರ್ಡ್ರೋಬ್ಸ್ ಇದೆ, ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಬಾತ್ರೂಮ್ಗಳಲ್ಲೂ ಅಷ್ಟೇ ಫ್ರೆಂಡ್ಸ್, ಫುಲ್ ಮೇಲೆ ರೂಫ್ವರೆಗೂ ಟೈಲ್ಸ್ ಹಾಕಿಸಿ ಬಿಟ್ಟಿದ್ದಾರೆ. ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿ ನೀಟಾಗಿ ಇದೆ. ಎಲ್ಲ ವಾಶ್ರೂಮ್ಗಳು ಅಷ್ಟೇ ರಫ್ ಟೈಲ್ಸು ನೆಲಕ್ಕೆ ಹಾಕ್ಸಿದ್ದಾರೆ, ಕಾಲು ಉಜ್ಜಕ್ಕೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ತುಂಬ ಚೆನ್ನಾಗಿದೆ, ಮಾತೇ ಇಲ್ಲ ನೋಡಿ. ಡಾರ್ಕ್ ಬ್ಲೂ ಮತ್ತು ಲೈಟ್ ಬ್ಲೂ ಇದು ಕಾಂಬಿನೇಷನ್ ಟೈಲ್ಸ್ ಮೇಲ್ವರೆಗೂ ಹಾಕಿದ್ದಾರೆ ನೋಡಿ, ರೂಫ್ವರೆಗೂ ಹಾಕಿದ್ದಾರೆ. ಹಾಗೆ ಹಾಕಿಬಿಟ್ರೆ ಯಾವ ಪ್ರಾಬ್ಲಮ್ಮು ಬರಲ್ಲ ಅಲ್ವಾ. ನಂಗೆ ತುಂಬ ಇಷ್ಟ ಇವೆಲ್ಲ. ಹೀಗೇ ಬರ್ತಾ ಎದುರುಗಡೆಗೆ ಅವರದ್ದು ವಾರ್ಡ್ರೋಬ್ಸ್ ಇದೆ ಫುಲ್. ಈ ಬೆಡ್ರೂಮ್ ಇದು. ಈ ರೂಮಿಂದ ಹೊರಗಡೆ ಬಂದರೆ ಬಲಗಡೆಗೆ ಹೋದರೆ ಇನ್ನೊಂದು ಬೆಡ್ರೂಮ್ ಬರುತ್ತೆ. ತುಂಬ ಸ್ಪೇಷಿಯಸ್ ಆದಂತಹ ಮನೆ ಇದು, ದೊಡ್ಡ ದೊಡ್ಡ ಬೆಡ್ರೂಮ್ ನೋಡಿ. ಇದು ಇನ್ನೊಂದು ಬೆಡ್ರೂಮು, ಇದು ಅಷ್ಟೇ ಪೂರ್ತಿ ವಾರ್ಡ್ರೋಬು, ಅಷ್ಟು ವುಡ್ ವರ್ಕ್ ಇದೆ. ಏನು ಸಾಮಾನಿರಲಿ ನೀವು ತುಂಬಿ ಇಟ್ಕೊಳ್ಬೋದು, ಅಷ್ಟು ಜಾಗ ಇದೆ. ನೋಡುವಾಗ ಖುಷಿಯಾಗತ್ತೆ, ಎಷ್ಟೊಂದು ಜಾಗ ಅಲ್ವಾ ಅಂತ. ನಾವು ಪ್ರೋಗ್ರಾಮಿಗೆ ಹೋಗೋಕ್ಕೆ ರೆಡಿಯಾಗಿದ್ದೆ, ಆವಾಗ ವಿಡಿಯೋ ಮಾಡಿದ್ದು ನೋಡಿ. ನಾನು ಸಾರಿ ಉಟ್ಟು ರೆಡಿಯಾಗಿದ್ದೀನಿ, ಅದು ನಿಮಗೆ ಕನ್ನಡಿಲಿ ಮಿರರಲ್ಲಿ ಕಾಣ್ತಾ ಇದೆ. ಅದನ್ನು ನೋಡ್ಕೊಂಡ್ಬಿಡಿ ನೀವು ಅಲ್ವಾ, ಕಂಡೇ ಕಾಣುತ್ತಲ್ವಾ ವಿಡಿಯೋ ಮಾಡುವಾಗ. ಹಾಗೆಯೇ ಇದಕ್ಕೂ ಅಟ್ಯಾಚ್ಡ್ ಬಾತ್ರೂಮ್ ಇದು. ಇದನ್ನು ಓಪನ್ ಮಾಡಿದರೆ ನೋಡಿ, ಅದೇ ಕಲರ್ ಟೈಲ್ಸ್, ಡಾರ್ಕ್ ಬ್ಲೂ ಮತ್ತು ಲೈಟ್ ಬ್ಲೂ ಕಾಂಬಿನೇಷನಲ್ಲಿ ಟೈಲ್ಸ್ ಇದೆ. ತುಂಬ ಚೆನ್ನಾಗಿ ಮೇಲ್ವರೆಗೂ ರೂಫ್ವರೆಗೂ ಟೈಲ್ಸ್ ಇದೆ, ಸೋಲಾರ್ ಇದೆ, ತುಂಬ ಚೆನ್ನಾಗಿದೆ. ಇದು ಬಾತ್ರೂಮ್. ಹಾಗೆ ಬಾತ್ರೂಮಿಂದ ಹೊರಗಡೆ ಬಂದು ಈ ಬೆಡ್ರೂಮಿಂದ ಸ್ಟ್ರೈಟ್ ಡೋರ್ ಬರುತ್ತೆ, ಅದು ಟೆರೇಸಿಗೆ ಹೋಗುತ್ತೆ. ಅದಕ್ಕೆ ಹೋಗಿ ಅದನ್ನು ತೋರಿಸ್ಕೊಂಡು ಬರ್ತೀನಿ ನೋಡಿ. ಇದು ಬೆಡ್ರೂಮಿಂದ ಸೀದಾ ಹೋದರೆ ಆ ಟೆರೆಸ್ ಡೋರ್ ಓಪನ್ ಮಾಡಿದರೆ ಎಷ್ಟೊಂದು ಹೂವಿನ ಗಿಡಗಳೂ ಇದೆ. ಕೆಳಗಡೆನೂ ತುಂಬ ಹೂವಿನ ಗಿಡ ಇದೆ, ಮುಂದೆ ತೋರಿಸ್ತೀನಿ ನೋಡಿ. ಇದು ಟೆರೇಸ್ ಇದೆ, ಬಟ್ಟೆ ಒಣ ಹಾಕೋಕ್ಕೆ ಎಲ್ಲ ಇದೆ. ಟೆರೇಸಲ್ಲಿ ಸೈಡಿಗೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಗಿಡಗಳು ಹಾಕೋಕ್ಕೂ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನೋಡಿ. ಆ ಥರ ಒಂದು ವ್ಯವಸ್ಥೆ ಮಾಡಿಕೊಂಡು ಒಂದು ರೋಸ್ ಆಗಿತ್ತು ಫ್ರೆಂಡ್ಸು, ಈಗ ಒಂದು ತಿಂಗಳ ಹಿಂದೆ ತುಂಬಿಕೊಂಡಿರುವಂಥ ಗಿಡ ಪೂರ್ತಿ ರೋಸ್ಗಳಿಂದ ತುಂಬಿ ಹೋಗಿತ್ತು. ಅಷ್ಟು ಗುಲಾಬಿ ಹೂಗಳಾಗಿದ್ವು, ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿ ಲಿಂಬೆಹಣ್ಣಿನ ಗಿಡನೂ ಇದೆ, ತುಂಬ ಲಿಂಬೆಕಾಯಿನೂ ಬಿಡ್ತಿತ್ತು. ಈಗ ಇಲ್ಲ ಸದ್ಯಕ್ಕೆ. ಲಿಂಬೆ ಗಿಡ ಇದೆ ನೋಡಿ, ಅಲ್ಲೇ ಕಾಣ್ತಾ ಇದೆ ನಿಮಗೆ. ರೋಸ್ ಅಂತೂ ಒಂದು ರಾಶಿ ಆಗತ್ತೆ. ಅವರಿಗೆ ಪೂಜೆಗೆ ಹೂ ತಗೊಳ್ಳುವ ಕೆಲಸ ಇಲ್ಲ, ಎಲ್ಲ ಪಾರಿಜಾತ, ದಾಸವಾಳ, ಗುಲಾಬಿ ಎಲ್ಲ ಥರದ ಹೂಗಳು ಮನೆಯಲ್ಲೇ ಆಗತ್ತೆ. ಇದು ಅಲ್ಲಿಂದ ಮೇಲೆ ಸ್ಟೆಪ್ಸ್ ಇದೆ, ಅಲ್ಲಿ ಸಿಂಟೆಕ್ಸ್ ಎಲ್ಲ ಟ್ಯಾಂಕ್ ಇದೆಯಲ್ವಾ, ಮೇಲೆ ಹೋದರೆ ಮೇಲೂ ಪುನಃ ಇನ್ನೊಂದು ದೊಡ್ಡ ಟೆರೇಸ್ ಆಗಿ ನೀರಿನ ಟ್ಯಾಂಕ್ ಇದೆ ನೋಡಿ. ಎದುರುಗಡೆ ರೋಡ್ ಕಾಣ್ತಾ ಇದೆ ನಿಮಗೆ ಅಲ್ವಾ. ಹಾಗೆ ಈಗ ಒಳಗಡೆ ಬಂದು ಸೀದಾ ನಾವು ಡೋರ್ ಕ್ಲೋಸ್ ಮಾಡಿ ಕೆಳಗಡೆ ಹೋಗೋಣ ನೋಡಿ. ಸ್ಟೆಪ್ಸಲ್ಲಿ ಕೆಳಗಡೆ ಹೋದರೆ ಸೀದಾ ಕಾಣೋದು ಡೈನಿಂಗ್ ಹಾಲ್, ಕಿಚನ್ ವುಡ್ ವರ್ಕು ಅಷ್ಟೇ ಫ್ರೆಂಡ್ಸ್, ನನಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ನನ್ನ ಅಕ್ಕ ಮಾಡಿರುವಂತಹ ಆರ್ಟ್ ಅದು. ಅಲ್ಲಿಂದ ಸೀದಾ ಕೆಳಗೆ ಬಂದರೆ ಡೈನಿಂಗ್ ಹಾಲ್ ಹಾಗೆ ಕಿಚನ್ ನೋಡಿ, ಫುಲ್ಲು ವುಡ್ ವರ್ಕ್. ಎಷ್ಟು ಡ್ರಾಯರ್ಸ್ ಬೇಕು ನಿಮಗೆ. ಈಗ ನೋಡಿ ದೇವ್ರ ಕೋಣೆ ಬಗ್ಗೆ ಹೇಳ್ತೀನಿ. ಇದೆಲ್ಲ ನಮ್ಮ ಅತ್ತೆ ಮಾಡಿರುವಂತಹ ಎಳೆ ರಂಗೋಲಿಗಳು. ನಮ್ಮ ಅತ್ತೆ ಅಷ್ಟೂ ಚಂದ ಪೇಂಟಲ್ಲಿ ರಂಗೋಲಿ ಮಾಡ್ತಾಯಿದ್ರು, ತುಂಬ ವರ್ಷದ ಹಿಂದೆ ಮಾಡಿರುವಂಥದ್ದು. ನನ್ನ ಅಕ್ಕ ಏನು ಮಾಡ್ತಾರೆ ಅಂದರೆ ಅದು ಅಳಿಸಿ ಹೋಗ್ತಾ ಇದೆ ಅನ್ನುವಾಗ ಅದ್ರ ಮೇಲೆ ಪುನಃ ಪೇಂಟಿಂದ ತಿದ್ದಿ ಅದನ್ನು ಹೊಸ್ತು
ಮುತ್ತು ಥರ ಕಾಣುವ ಹಾಗೆ ಮಾಡಿ ಇಟ್ಕೊಂಡು ಬಿಡ್ತಾರೆ. ನೋಡಿ ಎಷ್ಟು ಚಂದ. ನನ್ನ ಅತ್ತೆ 92 ವರ್ಷ ಬದುಕಿದ್ರು, ಈಗ 2.5 ವರ್ಷ ಆಯ್ತು ತೀರ್ಕೊಂಡು. ಎಷ್ಟು ಚಂದ ರಂಗೋಲಿ ಬಿಡಿಸ್ತಾ ಇದ್ರು ಅಂದರೆ ಅಷ್ಟು ಚಂದ ರಂಗೋಲಿ ಬಿಡಿಸ್ತಾ ಇದ್ರು. ನೋಡಿ ದೇವ್ರ ಕೋಣೆಯ ಬಾಗಿಲಿಗೂ ಅಷ್ಟೇ ನೋಡಿ ಎಲ್ಲ ಅತ್ತೆ ಬಿಡಿಸಿರುವಂತಹ ರಂಗೋಲಿಗಳು. ನನ್ನ ಸಿಸ್ಟರ್ ಅದನ್ನೆಲ್ಲ ನನ್ನ ಸಿಸ್ಟರ್ ಪದ್ಮಕ್ಕ ಅದನ್ನೆಲ್ಲ ಪೇಂಟಲ್ಲಿ ತಿದ್ದಿ ಪುನಃ ಹೊಸದಾಗಿ ಮಾಡಿ ಇಟ್ಕೊಂಡು ಬಿಡ್ತಾರೆ. ನೋಡಿ ಫ್ರೆಂಡ್ಸ್, ದೇವ್ರ ಕೋಣೆಯಲ್ಲಿ ಮೇಲ್ಗಡೆ ಲಕ್ಷ್ಮೀ, ಗಣೇಶ, ಸರಸ್ವತಿ ಎಲ್ಲ ವಿಗ್ರಹಗಳ ಥರ ಉಡ್ಡಲ್ಲೇ ಕೆತ್ತಿ ಬಿಟ್ಟಿದ್ದಾರೆ. ಆಮೇಲೆ ಆ ತೋರಣ ಇದೆಯಲ್ವಾ, ಅದು ಕೂಡ ನನ್ನ ಭಾವನ ಹೆಂಡತಿ ಯಾವುದನ್ನು ವೇಸ್ಟ್ ಮಾಡಲ್ಲ. ಭಾವ ರಿಟೈರ್ಡ್ ಆಗುವಾಗ ಭಾವನಿಗೆ ಹಾಕಿರುವ ಹಾರದಲ್ಲಿರುವಂತಹ ಒಂಥರ ಪದಕಗಳ ಥರ ಇದೆಯಲ್ಲ, ಅದನ್ನು ಅವರು ಆ ಥರ ಮಾಡಿದ್ದಾರೆ, ತೋರಣ ಥರ ಮಾಡ್ಕೊಂಡಿದ್ದಾರೆ. ಇದು ನೋಡಿ ಶಂಖ, ಫಾರಿನ್ನಿಂದ ತಂದಿರುವಂಥದ್ದು. ಇದು ಗಂಟೆ ದೇವ್ರ ಕೋಣೆಗೆ ಪಕ್ಕದಲ್ಲಿ ಹಾಕ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ. ಇದು ಇನ್ನೊಂದು ಥರದ್ದು ಸ್ವಿಟ್ಜರ್ಲ್ಯಾಂಡಲ್ಲೋ ತಂದಿದ್ದಂತೆ ನೋಡಿ. ಇದೇ ಹಾರದಲ್ಲಿದ್ದಂತಹ ಆ ಪದಕ ಥರ ಇರುವಂಥದ್ದನ್ನು ತೆಗೆದುಕೊಂಡು ಈ ಥರ ದೇವ್ರ ಕೋಣೆಗೆ ಹಾರ ಮಾಡಿ ಬಾಗಿಲಿಗೆ ತೋರಣ ಮಾಡಿ ಹಾಕಿದ್ದಾರೆ ಭಾವನ ಹೆಂಡತಿ. ಹಾಗೆಯೇ ಹೊರಗಡೆ ಬಂದರೆ ನೋಡಿ, ಈಗ ಇಲ್ಲೆಲ್ಲ ಹಿಂದ್ಗಡೆ ಬಾಗಿಲಿಂದ ಹೊರಗಡೆ ಹೋದರೆ ಗಿಡಗಳು ಎಷ್ಟೊಂದು ಗಿಡ ಹಾಕಿದ್ದಾರೆ ಅಂದರೆ, ನನ್ನ ಸಿಸ್ಟ್ರು ಕರಿಬೇವು ಇದೆ, ಆಮೇಲೆ ಮಜ್ಜಿಗೆ ಹುಲ್ಲಿದೆ, ವೀಳ್ಯದೆಲೆ ಎಷ್ಟು ಬೇಕಿದ್ದರೆ ಇದೆ, ಆಮೇಲೆ ಗುಲಾಬಿ ಗಿಡಗಳಿದೆ, ಮತ್ತು ಶಂಖಪುಷ್ಪ ಗಿಡ ಇದೆ, ಸದಾಪುಷ್ಪ ಗಿಡ ಇದೆ, ಮಜ್ಜಿಗೆ ಹುಲ್ಲಿದೆ, ಕ್ರೋಟನ್ಸ್ ಇದೆ. ನೋಡಿ ವೀಳ್ಯದೆಲೆ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ, ಅಷ್ಟೊಂದು ವೀಳ್ಯದೆಲೆ ಆಗತ್ತೆ, ಹಬ್ಕೊಂಡು ಬಿಟ್ಟಿದೆ ಮೇಲ್ವರೆಗೆ ಅಲ್ವಾ. ಪಾರಿಜಾತ ಗಿಡ ಹೂ ಬಿಡುತ್ತೆ ತುಂಬ, ದಾಸವಾಳ ಹೂ ಮುಂದ್ಗಡೆ ತುಂಬ ದಾಸವಾಳ ಹೂ ಬಿಡುತ್ತೆ ನೋಡಿ, ಅಲ್ಲೂ ಕೆಳಗಡೆವರೆಗೆ ಹಬ್ಕೊಂಡು ಹೋಗಿದೆ ಅವರು ಹಾಕಿರುವಂತಹ ವೀಳ್ಯದೆಲೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲ ಅನ್ನೋ ಗಿಡ ಇಲ್ಲ, ತುಂಬ ವೆರೈಟಿ ಗಿಡಗಳು. ಸುಗಂಧಿ ಅಂತೀವಲ್ಲ ಅದ್ರ ಗಿಡ ಇದೆ, ಅದು ಹೂ ಬಿಡುತ್ತೆ. ವೆರೈಟಿ ಮಲ್ಲಿಗೆ ಹೂ ಬಿಡುತ್ತೆ. ಈಗ ಒಂದೊಂದು ಟೈಮಲ್ಲಿ ಅಷ್ಟೊಂದು ಬಿಡಲ್ಲ, ತುಂಬ ಉದ್ದಕ್ಕೂ ಗಿಡ ಹಾಕ್ಕೊಂಡಿದ್ದಾರೆ, ಸೈಡ್ ಪೂರ್ತಿ ಗಿಡ ಹಾಕ್ಕೊಂಡಿದ್ದಾರೆ, ತುಂಬ ಗಿಡಗಳಿದೆ. ಇಲ್ಲ ಅನ್ನೋ ವೆರೈಟಿನೇ ಇಲ್ಲ ನೋಡಿ. ಇಷ್ಟೊಂದು ಕ್ರೋಟನ್ ಗಿಡಗಳು ಪ್ರತಿಯೊಂದು ಇದೆ. ಹಾಗಾಗಿ ನನಗೆ ಭಾವನ ಮನೆಗೆ ಹೋಗಿಬಿಟ್ರೆ ಎಷ್ಟೊಂದು ಖುಷಿ ಅಂದರೆ ಅಯ್ಯೋ ನೋಡಿ ಮುಗಿಯುವುದೇ ಇಲ್ಲ. ಅಷ್ಟೊಂದು ವೆರೈಟಿ ಗಿಡಗಳನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ. ತುಂಬ ಇಂಟ್ರೆಸ್ಟ್ ಇಬ್ಬರಿಗೂ. ಎಷ್ಟು ಚೆನ್ನಾಗಿದೆ ಅಲ್ವಾ. ಗಿಡಗಳ ಮಧ್ಯೆ ಇದ್ದರೆ ಹೊತ್ಕಳ್ದಿದ್ದು ಗೊತ್ತಾಗೋದಿಲ್ಲ. ಒಳ್ಳೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಫ್ರೆಂಡ್ಸ್ ನೋಡಿ, ನನ್ನ ಭಾವ ಇವರು, ಭಾವನ ಹೆಂಡತಿ, ಎರಡನೇ ಭಾವ ಮತ್ತು ಭಾವನ ಹೆಂಡತಿ, ಅವ್ರ ಮನೆಯೇ ನಾನೀಗ ನಿಮಗೆ ತೋರಿಸಿರೋದು. ನಾವು 8 ಜನ ಬ್ರದರ್ಸ್ ಅಂತ ನಾನು ಹಸ್ಬೆಂಡ್ದು ಹೇಳ್ತಾ ಇದ್ನಲ್ಲ ಎಲ್ಲ ನನ್ನ ಮನೆ ವಿಷಯ ಹೇಳುವಾಗ, ಈ ಭಾವ ಎರಡನೇ ಅವರು ಮತ್ತು ಎರಡನೇ ಭಾವ ಮತ್ತು ಅವರ ಹೆಂಡತಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಹಾಗೆ ಇಲ್ಲಿ ನನ್ನ ಮೈದನ ಹೆಂಡ್ತಿನೂ ಇದ್ದಾಳೆ. ಇವಳು ನನ್ನ ಮೈದನ ಹೆಂಡ್ತಿ, ಇವಳು ಪದ್ಮಕದತ್ಪವನ ಹಾಯ್ ಮಾಡಿಬಿಡಿ. ಹಾಯ್ ಎಲ್ಲರಿಗೂ. ಹಾಗೆ ಇಲ್ಲಿ ನನ್ನ ಯಜಮಾನರು ರೆಡಿಯಾಗಿ ನಿಂತಿದ್ದಾರೆ. ಹಾಗೆ ಎಲ್ಲರನ್ನು ತೋರಿಸ್ಬಿಡೋಣ ಒಂದು ರೌಂಡು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾವೆಲ್ಲರೂ ಇದ್ದೀವಿ ಇಲ್ಲಿ. ನಾನು, ನನ್ನ ಭಾವನ ಹೆಂಡತಿ, ಮೈದನ ಹೆಂಡತಿ ಮತ್ತು ನನ್ನ ಯಜಮಾನರು, ಇಷ್ಟು ಜನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು. ನೋಡಿದ್ರಲ್ವ ನನ್ನ ಭಾವನ ಮನೆ ಮುಂದ್ಗಡೆ ಕಾರ್ ಪಾರ್ಕಿಂಗು ತುಂಬ ದೊಡ್ಡಕ್ಕಾಗಿ ಇದೆ. ಯಾರಾದರೂ ಮನೆ ಕಟ್ಟುವವರಿಗೆ ಎಲ್ಲ ಈ ಥರ ಡಿಸೈನ್ಸ್ ನೋಡುವಾಗ ಒಂದು ಐಡಿಯಾ ಬಂದುಬಿಡತ್ತಲ್ವಾ. ಅದಕ್ಕಾಗಿಯೇ ನಾನು ಭಾವನ ಮನೆಯ ಹೋಮ್ ಟೂರ್ ನಿಮಗೆ ತೋರಿಸ್ತಾ ಇದ್ದೇನೆ. ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟಪಡುವವರೆಲ್ಲರೂ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್.